ಓಂ ಶಾರೀರಶ್ಚೋಭಯೇಪಿ ಭೇದೇನೇನ ಮಧೀಯತೆ. ಓಂ ಶ್ರೀ ಗುರುಭ್ಯೋ ನಮಃ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಪೃಥ್ವಿ, ಜಲ ಇದೆಲ್ಲವನ್ನೂ ಕೂಡ ಪರಮಾತ್ಮನಿಗೆ ಶರೀರ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿರೋ ಆ ಶರೀರ ಅಂತ ವರ್ಣನೆ ಏನು ಮಾಡಿದ್ದಾರಲ್ಲ, ಅದನ್ನು ಗಮನಿಸಿದ್ರೆ ಅಲ್ಲಿ ಪ್ರತಿಪಾದಿತನಾದಂಥ ವ್ಯಕ್ತಿ, ಆ ಶರೀರ ಉಳ್ಳಂಥ ವ್ಯಕ್ತಿ, ಅದು ಜೀವವೇ ಇದ್ದಿರಬೇಕು ಅಂತ ಗೊತ್ತಾಗ್ತದೆ, ಅಥವಾ ಪ್ರಕೃತಿಯೋ ಮತ್ತೆ ಯಾವುದೋ ಇದ್ದಿರಬೇಕು ಅಂತ ನಾವು ಅದರಿಂದ ಊಹಿಸಬಹುದಾಗಿದೆ ಅಂತ ಪೂರ್ವಪಕ್ಷ ಮಾಡಿದ್ರು. ಅದಕ್ಕೆ ನಿಯಂತ ಎಂಬ ಮಾತಿನಿಂದ ಉತ್ತರ ಸಿಗ್ತದೆ ಅಂತ ಆಚಾರ್ಯರು ಅಣುಭಾಷ್ಯದಲ್ಲಿ ಹೇಳಿದರು. ನಿಯಂತ ಎಂಬ ಮಾತಿನಿಂದ ಅದಕ್ಕೆ ನಮಗೆ ಉತ್ತರ ಸಿಗುವುದು ಹೇಗೆ ಅನ್ನೋದನ್ನ ನಾವು ಈ ಹಿಂದೆ ನೋಡ್ಲಿಕ್ಕೆ ತೊಡಗಿದ್ದೇವೆ. ಅದನ್ನೇ ಈಗ ಮತ್ತಷ್ಟು ನೋಡಬೇಕಾಗಿದೆ. ಈ ಭಗವಂತ ಪ್ರತಿಯೊಂದಕ್ಕೂ ಕೂಡ ನಿಯಂತ ಆಗಿದ್ದಾನೆ, ಅರ್ಥಾತ್ ಸರ್ವ ನಿಯಾಮಕನಾಗಿದ್ದಾನೆ. ಆದ್ರಿಂದ ಈ ಪೃಥ್ವಿಯಾದಿಗಳಿಗೆ ಅಭಿಮಾನಿಗಳಾದಂತಹ ಎಲ್ಲ ಜೀವರು ಕೂಡ ಅವನಿಂದ ನಿಯಮ್ಯರೇ ಆಗಿದ್ದಾರೆ. ಅವನಿಂದ ಅವರು ನಿಯಮ್ಯರಾಗಿರುವುದರಿಂದ ಅಲ್ಲಿ ಪ್ರತಿಪಾದಿತನಾದಂಥವನು ವಿಷ್ಣುವೇ ಆಗಿದ್ದಾನೆ, ಹೊರತು ಬೇರೆ ಯಾವುದೇ ಜೀವ ಅಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕೆ ನಾನು ಕಳೆದ ದಿವಸ ಆ ಪೃಥ್ವಿಯಾದಿಗಳು ಭಗವಂತನಿಗೆ ಆಶ್ರಯಭೂತರು ಅಂದ್ರೆ ಏನರ್ಥ, ಅದಕ್ಕೆ ಆಧಾರಾಧೇಯ ಭಾವ ಅಂತ ಬಂದಿತ್ತು ಇಲ್ಲಿ ಅಣುಭಾಷ್ಯದಲ್ಲಿ. ಆಧಾರಾಧೇಯ ಭಾವ ಅಂದ್ರೆ ಏನು? ಪೃಥ್ವಿ, ಜಲ ಮೊದಲಾದವುಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಆ ಸನ್ನಿಹಿತನಾಗಿರುವುದು ಅಂದ್ರೆ ಅವು ಕೇವಲ ಅವನ ಸನ್ನಿಧಾನ ಪಾತ್ರ ಆಗಿವೆ, ಹೊರತು ಅವು ಅವನಿಗೆ ಆಶ್ರಯ ಕೊಟ್ಟಿವೆ, ಅವುಗಳನ್ನು ಅವಲಂಬಿಸಿ ಅವನು ಬದುಕಿದ್ದಾನೆ ಅಂತ ಅರ್ಥ ಏನೂ ಅಲ್ಲ ಅದಕ್ಕೆ ಅನ್ನೋದನ್ನ ನಾವು ನೋಡಿದ್ದೇವೆ. ಈ ನಾರಾಯಣ ಶಬ್ದದ ಅರ್ಥವನ್ನ ಹೇಳಿದ್ದೆ ನಾನು. ವಸ್ತುತಃ ನಾರಾಯಣ ಶಬ್ದಕ್ಕೆ ಶಾಸ್ತ್ರಗಳಲ್ಲಿ 3 ರೀತಿಯಾದಂತಹ ಅರ್ಥ ಕಂಡು ಬರ್ತದೆ. ಆಪೋ ನಾರಾ ಇತಿ ಪ್ರೋಕ್ತಾಹ ಆಪೋ ವೈ ನರಸೂನವಃ ಅಯನಂ ತಸ್ಯತಾಃ ಪೂರ್ವಂ ತಸ್ಮಾ ನಾರಾಯಣ ಸ್ಮೃತಃ ಅಂತ ಒಂದು. ನರ ಅಂದ್ರೆ ಭಗವಂತ, ಅವನಿಂದ ಹುಟ್ಟಿದಂಥದ್ದು ನಾರ. ಆ ನಾರ ಅಂದ್ರೆ ನೀರು ಅಂತ ಅದರ ಅರ್ಥ. ಅಯನಂ ತಸ್ಯತಾಃ ಪೂರ್ವಂ, ಆ ನೀರು ಭಗವಂತನಿಗೆ ಆಶ್ರಯ ಆಗಿದೆ. ನೀರನ್ನ ನೆಲೆ ಮಾಡಿಕೊಂಡು ಅವನು ಪ್ರಳಯ ಕಾಲದಲ್ಲಿ ಮಲಗಿರ್ತಾನೆ. ಅದಕ್ಕಾಗಿ ಆತನನ್ನು ನಾರಾಯಣ ಅಂತ ಹೇಳಬೇಕು. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಒಂದು ಪ್ರಸಿದ್ಧವಾದ ಶ್ಲೋಕ. ಪ್ರಳಯ ಕಾಲದಲ್ಲಿ ನೀರ ಮೇಲೆ ಮಲಗಿರುವವನು ಅಂತ ಅದರ ಅರ್ಥ. ಹರಿವಂಶದಲ್ಲಿ ಮತ್ತೊಂದು ಶ್ಲೋಕ ಕಂಡು ಬರ್ತದೆ. ನಾರಾ ಆಪಸಮಾಖ್ಯಾತಾಃ ತಾಸಾಮಯನಮಾದಿತಃ ಇತಸ್ತ್ವಂ ಭೂತಭವ್ಯೇಶ ತನ್ನಾರಾಯಣ ಶಬ್ದಿತಃ ಅಂತ. ನಾರಾಹ ಅಂದ್ರೆ ನೀರು. ಆ ನೀರಿಗೆ ನೀನೇ ಆಶ್ರಯನಾಗಿದ್ದೀ, ನಿನ್ನಲ್ಲಿಯೇ ನೀರಿದೆ, ಆದ್ರಿಂದ ನೀನು ನಾರಾಯಣ. ತಾಸಾಂ ಅಯನಮಾದಿತಃ ಅಂತ ಹರಿವಂಶ ವರ್ಣನೆ ಮಾಡಿದೆ. ಹಾಗಾದ್ರೆ ನಾರಾಯಣ ಅನ್ನೋ ಶಬ್ದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧೃತವಾದ ಪ್ರಮಾಣ ಮತ್ತೆ ಹರಿವಂಶದಲ್ಲಿ ಉದ್ಧೃತವಾದ ಪ್ರಮಾಣ ಇದೆರಡನ್ನೂ ಕೂಡ ಗಮನಿಸಿದ್ರೆ ನಾವು 2 ರೀತಿಯಾಗಿ ನಿಷ್ಪತ್ತಿ ಹೇಳಬಹುದು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂತೆ ನಾರಾಹ ಅಯನಂ ಯಶಸಃ ನಾರಾಯಣ. ನೀರು ಯಾರಿಗೆ ನೆಲೆಯಾಗಿದೆಯೋ ಪ್ರಳಯ ಕಾಲದಲ್ಲಿ, ಯಾರು ನೀರಿನಲ್ಲೇ ನೆಲೆ ಮಾಡಿಕೊಂಡು ಬದುಕಿದ್ದಾನೋ ಅವನು, ಯಾರು ಮಲಗಿದ್ದಾನೋ, ಬದುಕಿರುವುದಲ್ಲ ನೀರನ್ನ ನೆಲೆ ಮಾಡಿಕೊಂಡು ಮಲಗಿರುವವನು, ಅವನು ನಾರಾಯಣ. ಇದು ನಾರಾಹ ಅಯನಂ ಯಶಸಃ ನಾರಾಯಣ ಅಂತ ಬಹುರೀಹಿ ಸಮಾಸ ಮಾಡಿದ ಅರ್ಥ. ಹರಿವಂಶಕ್ಕೆ ಅನುಸಾರವಾಗಿ ನಾರಾಯಣಂ ನೀರಿಗೆ ಅಯನಃ ಅಂದ್ರೆ ಆಶ್ರಯಭೂತನಾದವನು ಅನ್ನುವ ಅರ್ಥ ನಮಗೆ ಕಂಡು ಬರ್ತದೆ. ನೀರಿಗೆ ಇವನ ಆಶ್ರಯಭೂತ. ಹೀಗೆ ಇದು ಷಟ್ಟಿ ತತ್ಪುರುಷ ಸಮಾಸ. ಮತ್ತೆ ಮಹಾಭಾರತದ ಶ್ಲೋಕವನ್ನ
ಉದ್ಯೋಗ ಪರ್ವದಲ್ಲಿ ಬಂದದನ್ನು ಕಳೆದ ದಿವಸ ಹೇಳಿದೆ. ನಾರ ಅಂದ್ರೆ ತತ್ವಗಳು, ನರಾಜ್ಯಾತಾದಿ ತತ್ವಾನಿ ನಾರಾಣೀತಿ ತತ್ವವಿದುವು ಅಂತ. ಅವೆಲ್ಲವೂ ಕೂಡ ಆ ಭಗವಂತನಿಗೆ ಆಶ್ರಯಭೂತ ಆಗಿವೆ. ಅರ್ಥಾತ್ ಅವನ ಶರೀರದಂತೆ ಅವನಿಗೆ ಸನ್ನಿಧಾನ ಪಾತ್ರವಾದ ವಿಗ್ರಹಗಳಾಗಿವೆ. ತಾನ್ಯೇವಚ ಅಯನಂ ತಸ್ಯ. ನಾರಾಹ ಅಂದ್ರೆ ಎಲ್ಲ ತತ್ವಗಳು. ನಾರಾಹ ಅಂತ ಹಿಂದೆ ನೀರು ಅಂತ ಅರ್ಥ ಮಾಡಿದ್ವಿ. ಇಲ್ಲಿ ನರಾಜ್ಜಾತಾನಿ ತತ್ವಾನಿ ನಾರಾಣಿ, ಇದನ್ನು ನಪುಂಸಕಲಿಂಗದಲ್ಲಿ ಹೇಳಿದ್ದಾರೆ. ನಾರಾಣಿ ಅಂದ್ರೆ ಎಲ್ಲ ತತ್ವಗಳು, ಅಯನಂ ಯಶಸಃ. ಹೀಗೆ ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ನೋಡಬಹುದು. ಹೀಗೆ ನಾರಾಯಣಂ ಅಯನಭೂತಃ ನಾರಾಯಣ, ನೀರಿಗೆ ಇವನು ಆಶ್ರಯ ಕೊಟ್ಟಿದ್ದಾನೆ. ಯಾಕಂದ್ರೆ ಜಗತ್ತೆಲ್ಲವೂ ಇವನನ್ನೇ ಅವಲಂಬಿಸಿರುವುದರಿಂದ ನೀರು ಕೂಡ ಇವನನ್ನೇ ಅವಲಂಬಿಸಿದೆ. ಇದರ್ಥ ಹರಿವಂಶದ್ದು. ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೆ ಈ ಮಹಾಭಾರತದಲ್ಲಿ ಬಂದ ಪ್ರಮಾಣಗಳ ಅನುಸಾರವಾಗಿ ನಾರಾಹ ಎಲ್ಲ ನೀರುಗಳು ಅಥವಾ ಎಲ್ಲ ಪಂಚಮಹಾಭೂತಗಳು ಎಂಬ ತತ್ವಗಳು ಮತ್ತೆ ಪ್ರಕೃತಿ ಮೊದಲಾದ ಎಲ್ಲ ತತ್ವಗಳು ಅವೆಲ್ಲವೂ ಕೂಡ ಅಯನಭೂತ, ಯಾರಿಗೆ ಅಯನಗಳಾಗಿವೆಯೋ ಅರ್ಥಾತ್ ವಿಗ್ರಹದಂತೆ ಸನ್ನಿಧಾನ ಪಾತ್ರಗಳಾಗಿವೆಯೋ ಅವನು ನಾರಾಯಣ ಅಂತ ಇದು ಇನ್ನೊಂದು ರೀತಿಯಾದಂತಹ ಅರ್ಥ. ಹೀಗೆ ಬಹುರೀಹನೂ ಮಾಡಬಹುದು, ಷಷ್ಠಿ ತತ್ಪುರುಷನೂ ಮಾಡಬಹುದು. ವಸ್ತುತಃ ಅವನೇ ಜಗತ್ತೆಲ್ಲದಕ್ಕೂ ಕೂಡ ಆಶ್ರಯ. ಆದರೆ ಕೆಲವೊಂದು ಬಾರಿ ಆ ಪೃಥ್ವಿಯಾದಿಗಳನ್ನ ತನ್ನ ಸನ್ನಿಧಾನ ಪಾತ್ರವನ್ನಾಗಿ ಮಾಡಿಕೊಂಡು ಆತ ಇರ್ತಾನೆ ಅಂತ ಒಟ್ಟು ತಾತ್ಪರ್ಯ. ಹಾಗೆ ಇಲ್ಲಿಯೂ ಕೂಡ ಬೃಹದಾರಣ್ಯಕದ 5ನೇ ಅಧ್ಯಾಯದಲ್ಲಿ ಆ ಪೃಥ್ವಿ, ಅಪ್, ಅಂತರಿಕ್ಷ, ಅಗ್ನಿ, ವಾಯು, ದ್ಯು, ಆದಿತ್ಯ, ದಿಕ್ಕು, ಚಂದ್ರ ತಾರಕಗಳು, ಮತ್ತೆ ಆಕಾಶ, ತಮಸ್ಸು, ಮತ್ತೆ ತೇಜಸ್ಸು, ಇದಲ್ಲದೆ ವಾಕ್, ಪ್ರಾಣ, ಸರ್ವಭೂತಗಳು ಅದನ್ನು ಸ್ಪಷ್ಟವಾಗಿ ಹೇಳಿದೆ ಬೃಹದಾರಣ್ಯಕ. ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ತ್ವಕ್, ವಿಜ್ಞಾನ ಅಂದ್ರೆ ವಿಜ್ಞಾನದ ಅಭಿಮಾನಿಯಾದಂತಹ ಜೀವ, ರೇತಸ್ಸು ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಯಸ್ಯ ಸರ್ವಭೂತಾನಿ ಶರೀರಂ ಅಂತ, ಆ ಭಗವಂತನಿಗೆ ಸರ್ವಭೂತಗಳು ಕೂಡ ಶರೀರವಾಗಿವೆ. ಇದು ನಾವು ಅನುಸಂಧಾನ ಮಾಡಬೇಕಾದ್ದು. ಎಲ್ಲವೂ ಕೂಡ ಆತನ ಸನ್ನಿಧಾನಕ್ಕೆ ಪಾತ್ರ ಆಗಿವೆ ಅಂತ. ಅದನ್ನೆಲ್ಲ ನಾವು ಕಳೆದ ದಿವಸ ನೋಡಿದ್ದೇವೆ. ಆದ್ರಿಂದ ಪೃಥಿವ್ಯಾದ್ಯಭಿಮಾನಿ ಸರ್ವಜೀವ ಶರೀರಕಃ, ಎಲ್ಲಾ ಜಡವಸ್ತುಗಳು ಕೂಡ ಆತನಿಗೆ ಶರೀರದಂತೆ ಸನ್ನಿಧಾನ ಪಾತ್ರವಾಗಿವೆ. ಮತ್ತೆ ಅದರ ಅಭಿಮಾನಿಗಳಾದಂತಹ ದೇವತೆಗಳು ಕೂಡ ಆತನ ಸನ್ನಿಧಾನ ಪಾತ್ರರಾಗಿದ್ದಾರೆ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ನಾನು ಸನ್ನಿಧಾನ ಪಾತ್ರ ಅನ್ನೋ ಅರ್ಥವನ್ನು ಹೇಳಿದೆ. ಆಚಾರ್ಯರು ವಸ್ತುತಃ ಅದಕ್ಕೆ ನಿಯಾಮಕ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಅದನ್ನೇ ಈಗ ನಾವು ನೋಡಬೇಕು. ಯತಃ ವಿಷ್ಣು ನಿಯಂತ ಸರ್ವನಿಯಾಮಕಃ ಅತಃ ಪೃಥ್ವ್ಯಾದ್ಯಭಿಮಾನಿ ಸರ್ವಜೀವ ಶರೀರಕಃ ಅಂತ ಇಷ್ಟು ಕಳೆದ ದಿವಸ ನೋಡಿ ಆಗಿದ್ದೆ. ಪೃಥ್ವ್ಯಾದ್ಯಭಿಮಾನಿನಃ ಯೇ ಸರ್ವಜೀವಾಃ ಸರ್ವಜೀವಾಃ ಶರೀರಾಣಿ ಯಶಸಃ ಅಂತ ಬಹುರೀ ಸಮಾಸ. ಅಲ್ಲಿ ಯಥಾಲೋಕೆ ಶರೀರಂ ಜೀವತಂತ್ರಂ ತಥಾ ಸರ್ವೇ ಜೀವಾಃ ವಿಷ್ಣು ತಂತ್ರತ್ವಾತ್ ಗೌಣ್ಯಾವೃತ್ಯ ತಚ್ಛರೀರಾಣಿ ಇತ್ಯರ್ಥಃ. ಈ ಶರೀರ ಅಂತ ಅನ್ನೋದು ಜಗತ್ತಿನಲ್ಲಿ ನಮ್ಮ ಅಧೀನ, ನಮಗಿದು ಗೊತ್ತಿದೆ. ನಮ್ಮ ಶರೀರವನ್ನು ನಾವು ಹೋಗ್ಲಿಕ್ಕೆ, ಬರ್ಲಿಕ್ಕೆ, ತಿನ್ಲಿಕ್ಕೆ, ಮಲಗಲಿಕ್ಕೆ ಬೇಕಾದಂತೆ ಉಪಯೋಗಿಸ್ತೀವಿ. ನಿಮ್ಮ ಶರೀರವನ್ನ ನೀವು ಉಪಯೋಗಿಸ್ತೀರಿ. ಹೀಗೆ ನಮ್ಮ ಶರೀರ ಹೇಗೆ ನಮಗೆ ಅಧೀನವೋ ಹಾಗೆ ಸರ್ವ ಜೀವಾಹ ಎಲ್ಲಾ ಜೀವರು ಕೂಡ ಮತ್ತೆ ಎಲ್ಲಾ ಭೂತಗಳು ಕೂಡ ಅದನ್ನು ತಿಳ್ಕೊಳ್ಬಹುದು ನಾವು. ಎಲ್ಲಾ ಜಡವಸ್ತುಗಳು ಕೂಡ, ಕೇವಲ ಚೇತನ ವಸ್ತುಗಳೆಲ್ಲ ಜಡವಸ್ತುಗಳು ಕೂಡ. ಅಥ ಅಧಿಭೂತಂ ಯಹ ಸರ್ವೇಷು ಭೂತೇಷು ತಿಷ್ಠನ್ ಸರ್ವೇಭ್ಯೋ ಭೂತೇಭ್ಯೋ ಅಂತರಹ ಅಂತ ಬೃಹದಾರಣ್ಯಕದಲ್ಲಿ ಜೀವರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆ ಜೀವರು ಮಾತ್ರ ಅಲ್ಲ, ಎಲ್ಲಾ ಜಡವಸ್ತುಗಳು ಕೂಡ ಆತನ ಸನ್ನಿಧಾನಕ್ಕೆ ಪಾತ್ರರೇ ಆಗಿದ್ದಾರೆ ಅಂತ ಅದರ ತಾತ್ಪರ್ಯ. ಸರ್ವೇ ಜೀವಾ ವಿಷ್ಣು ತಂತ್ರತ್ವಾತ್ ಗೌಣ್ಯಾವೃತ್ಯ ತಚ್ಛರೀರಾಣಿ, ಎಲ್ಲವೂ ಕೂಡ ಭಗವಂತನ ಅಧೀನ, ವಿಷ್ಣು ತಂತ್ರ.
ಆದ್ರಿಂದ ಆ ಭಗವಂತನಿಗೆ ಅದು ಶರೀರದಂತಿದೆ. ಗೌಣ್ಯಾವೃತ್ಯ ಅಂತಿದೆ. ಅದೇನು ಗೌಣ್ಯಾವೃತ್ಯ ಅಂತಂದ್ರೆ ಅದನ್ನ ನಾವು ಹೀಗೆ ನೋಡಬಹುದು. ಗೌಣಿ ವೃತ್ತಿ ಅಂದ್ರೆ ಅಪ್ರಧಾನವಾದ ವೃತ್ತಿ ಅಂತ ಅರ್ಥ. ವೃತ್ತಿ ಅಂದ್ರೆ ಶಬ್ದಗಳು ಏನು ಅರ್ಥವನ್ನು ಹೇಳ್ತಾವಲ್ಲ, ಆ ಶಬ್ದ ಮತ್ತು ಅರ್ಥಗಳ ನಡುವೆ ಇರುವಂತಹ ಸಂಬಂಧ, ಅದಕ್ಕೆ ವೃತ್ತಿ ಅಂತಾರೆ. ಗೌಣ್ಯಾವೃತ್ಯ ಅಂದ್ರೆ ಅಪ್ರಧಾನವಾದ ವೃತ್ತಿ ಅಂತ ಅರ್ಥ. ಹಾಗಾದ್ರೆ ಮುಖ್ಯ ವೃತ್ತಿಯಿಂದ ಶರೀರ ಅಂತನ್ನುವ ಶಬ್ದ ಏನು ಅರ್ಥವನ್ನು ಹೇಳ್ತದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಈಗ ನನ್ನ ಶರೀರ ನನ್ನದು, ನಿಮ್ಮ ಶರೀರ ನಿಮ್ಮದು, ಅವರ ಶರೀರ ಅವರದು. ಯಾಕೆ ಅವರ ಶರೀರಗಳು ಅಂದ್ರೆ, ನನ್ನ ಪ್ರಾರಬ್ಧಕ್ಕನುಸಾರವಾಗಿ ನಾನು ಈ ಶರೀರವನ್ನು ಪಡೆದಿದ್ದೇನೆ. ಇಂಥ ನಿರ್ದಿಷ್ಟ ವರ್ಣ ಮತ್ತೆ ನಿರ್ದಿಷ್ಟ ವಂಶ ಇತ್ಯಾದಿ ಕಡೆಗಳಲ್ಲಿ ನಾನು ಹುಟ್ಟಬೇಕು ಅಂತನ್ನುವುದು ನನ್ನ ಪ್ರಾರಬ್ಧ ಕರ್ಮದಿಂದ ತಿಳಿದು ಬಂದಿರುವಂತಹ ಒಂದು ಸಂಗತಿ, ಪ್ರಾರಬ್ಧ ಕರ್ಮದಿಂದ ನಿಗದಿತ ಆಗಿರುವಂತಹ ವಿಷಯ ಅದು. ಆದ್ರಿಂದ ನನ್ನ ಶರೀರ ಅಂದ್ರೆ ನನ್ನ ಪ್ರಾರಬ್ಧ ಕರ್ಮದಿಂದಾಗಿ ನನಗೆ ದೊರೆತಿರುವಂಥದ್ದು, ನಾನು ಇದರ ಮೂಲಕ ಸುಖ ದುಃಖ ಅನುಭವಿಸ್ತೇನೆ. ಆದ್ರಿಂದ ಶರೀರ ಅಂದ್ರೆ ಯಾವುದು ಯಾರ ಪ್ರಾರಬ್ಧ ಕರ್ಮದಿಂದ ಯಾರಿಗೆ ದೊರೆತಿದೆಯೋ ಮತ್ತು ಯಾರ ಸುಖ ದುಃಖಗಳಿಗೆ ಅದು ಒಂದು ಆಶ್ರಯ ಸ್ಥಾನ ಆಗಿದೆಯೋ ಅದನ್ನ ಅವರ ಶರೀರ ಅಂತ ವರ್ಣನೆ ಮಾಡ್ತಾರೆ. ಇದು ಮುಖ್ಯ ವೃತ್ತಿ. ಆದ್ರಿಂದ ನನ್ನ ಶರೀರ ನನ್ನದು, ನಿಮ್ಮ ಶರೀರ ನಿಮ್ಮದು. ನಿಮ್ಮ ಶರೀರ ನನ್ನದಲ್ಲ, ನನ್ನ ಶರೀರ ನಿಮ್ಮದಲ್ಲ. ಯಾಕೆಂದ್ರೆ ನನ್ನ ಪ್ರಾರಬ್ಧ ಕರ್ಮದಿಂದ ನಿಮಗೆ ಶರೀರ ದೊರೆತಿಲ್ಲ, ನಿಮ್ಮ ಪ್ರಾರಬ್ಧ ಕರ್ಮದಿಂದ ನಿಮ್ಮ ಋಣದಿಂದ ನನಗೆ ಶರೀರ ದೊರೆತಿಲ್ಲ. ಹಾಗೆ ನಿಮ್ಮ ಶರೀರದಿಂದ ಯಾವುದೇ ಸುಖ ದುಃಖ ನನಗಾಗೋದಿಲ್ಲ, ನನ್ನ ಶರೀರದಿಂದ ನಿಮಗೆ ಸುಖ ದುಃಖ ಯಾವುದು ಕೂಡ ಆಗೋದಿಲ್ಲ. ಇದು ನನ್ನ ಶರೀರ ಅಂದ್ರೆ, ಹಾಗೆ ನಿಮ್ಮ ಶರೀರ ಅಂದ್ರೆ, ಅವರ ಶರೀರ ಅಂದ್ರೆ ಏನರ್ಥ? ಇದು ಮುಖ್ಯ ವೃತ್ತಿ. ಅಮುಖ್ಯ ವೃತ್ತಿಯಿಂದ ನನ್ನ ಶರೀರ, ನಿಮ್ಮ ಶರೀರ, ಅವರ ಶರೀರ, ಇವರ ಶರೀರ ಎಲ್ಲವೂ ಕೂಡ ಭಗವಂತನ ಶರೀರವೇ. ನಮ್ಮ ಜಡವಾದ ವಸ್ತುಗಳು, ಚೇತನ ವಸ್ತುಗಳು ಪ್ರತಿಯೊಂದು ಕೂಡ ಭಗವಂತನ ಶರೀರವೇ ಅಮುಖ್ಯ ವೃತ್ತಿಯಿಂದ. ಅಮುಖ್ಯ ವೃತ್ತಿಯನ್ನೇ ಇಲ್ಲಿ ಗೌಣಿ ವೃತ್ತಿ ಅಂತ ಹೇಳಿರೋದು. ನಮ್ಮ ಶರೀರ ಭಗವಂತನ ಪ್ರಾರಬ್ಧ ಕರ್ಮದಿಂದೇನೂ ಅವನಿಗೆ ದೊರೆತದ್ದಲ್ಲ. ಭಗವಂತನ ಪ್ರಾರಬ್ಧ ಕರ್ಮವೂ ಇಲ್ಲ, ಋಣವೂ ಇಲ್ಲ. ನಮ್ಮ ಶರೀರದ ಮೂಲಕ ಆತ ಸುಖ ಅನುಭವಿಸಬೇಕಾದ ಕಾರಣವೂ ಇಲ್ಲ. ಸುಖ ಅನುಭವಿಸಲಿಕ್ಕೆ ಅವನಿಗೆ ನಾವು ಈ ಹಿಂದೆ ನೋಡಿರುವಂತೆ ಬಾಹ್ಯಾಪೇಕ್ಷಾಂ ವಿನ, ಹೊರಗಿನ ಯಾವುದೇ ಅಪೇಕ್ಷೆ ಇಲ್ಲದೇನೆ ಅವನು ಸುಖ ಅನುಭವಿಸ್ತಾನೆ. ರಮತೆ ಸಹ ಅಂತರಃ ಸ್ಮೃತಃ, ಅಂತಸ್ಥಿತ್ವ ರಮತೆ, ಒಳಗಿದ್ದೇ ಅವನು ಸಂತೋಷ ಪಡ್ತಾನೆ ಅಂತಿದೆ. ಬೃಹದಾರಣ್ಯಕ ಭಾಷ್ಯನೇ ಅದನ್ನ ವರ್ಣನೆ ಮಾಡಿದೆ. ಆದ್ರಿಂದ ಅವನಿಗೆ ನಮ್ಮ ಶರೀರ ಸುಖ ಅನುಭವಿಸಲಿಕ್ಕೆ ನಮ್ಮ ಶರೀರ ಬೇಕಾಗಿಲ್ಲ. ಮತ್ತೆ ಪ್ರಾರಬ್ಧ ಕರ್ಮಗಳಿಂದಾಗಿ ಅವನಿಗೆ ಈ ಶರೀರ ದೊರೆತದ್ದು ಅಲ್ಲ. ಆದ್ರಿಂದ ನಮ್ಮ ಶರೀರ ನಮ್ಮದು, ಅದು ಮುಖ್ಯ ವೃತ್ತಿಯಿಂದ. ನಮ್ಮೆಲ್ಲರ ಶರೀರವೂ, ಎಲ್ಲಾ ಜಡ ವಸ್ತುಗಳು, ಎಲ್ಲಾ ಚೇತನ ವಸ್ತುಗಳು ಅವನ ಶರೀರ, ಅದು ಅಮುಖ್ಯ ವೃತ್ತಿಯಿಂದ ಅಂತ ಹೀಗೆ ಅದನ್ನ ತಿಳ್ಕೊಳ್ಬಹುದು. ಮತ್ತೆ ಆ ಬೃಹತ್ ಭಾಷ್ಯದಲ್ಲಿಯೇ ಈ ರೀತಿಯಾದಂತಹ ಒಂದು ವಾಕ್ಯ ಪ್ರಯೋಗ ಕಂಡು ಬರ್ತದೆ. ಪೃಥಿವ್ಯಾದ್ಯ ದೇವತಾಸ್ತು ದೇಹವದ್ಯದ್ವಶತ್ವತಃ ಶರೀರಮಿತಿ ಚೋಚ್ಯಂತೆ ಯಸ್ಯ ವಿಷ್ಣೋ ಮಹಾತ್ಮನಃ ಅಂತ. ಪೃಥಿವ್ಯಾದ್ಯ ದೇವತಾ, ಪೃಥ್ವಿ ಮೊದಲಾದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ದೇವತೆಗಳು ಕೂಡ ಯದ್ವಶತ್ವತಃ, ಯಾವ ಭಗವಂತನ ವಶ ಅವರಾಗಿದ್ದಾರಾದ್ರಿಂದ ಅವರು ಅವನಿಗೆ ಶರೀರ ಅಂತ ಹೇಳಲ್ಪಡ್ತಾರೆ. ಯಾಕೆಂದ್ರೆ ದೇಹವತ್ತು ಯದ್ವಶತ್ವತಃ, ನಮ್ಮ ದೇಹವು ನಮ್ಮ ವಶ ಹೇಗೋ ಹಾಗೆ ಇವರೆಲ್ಲರೂ ಕೂಡ ಅವನ ವಶರಾಗಿದ್ದಾರೆ. ಆದ್ರಿಂದ ಅವನಿಗೆ ಶರೀರ ಎಂಬುದಾಗಿ ಹೇಳಲ್ಪಡ್ತಾರೆ. ಮಹಾತ್ಮನಾದ ವಿಷ್ಣುವಿಗೆ ಅವರೆಲ್ಲರೂ ಶರೀರದಂತೆ ಅಂತ ಹೇಳಲ್ಪಡ್ತಾರೆ. ಇತಿ ಬೃಹದ್ಭಾಷ್ಯೋಕ್ತ ಸ್ಮೃತೆ, ಬೃಹದ್ಭಾಷ್ಯೋಕ್ತ ಅಂತಾಗಿದೆ. ಉಕ್ತ ಅಂತನ್ನುವುದನ್ನ ಉಕ್ತ ಅಂತ ತಿದ್ದುಕೊಳ್ಬೇಕು. ಶೀರ್ಯತೆ ನಿತ್ಯಮೇವಾಸ್ಮಾತ್ ವಿಷ್ಣೋಸ್ತು ಜಗದೀದೃಶಂ ರಮತೆ ಚ ಪರೋಹ್ಯಸ್ಮಿನ್ ಶರೀರಂ ತಸ್ಯ ತಜ್ಜಗತ್ ಅಂತ. ಭಾಷ್ಯೋಕ್ತ ದಿಶಾ ವಿಷ್ಣುನ ದೇಹಾದಿದ್ವಾರ ಯಥಾ ಯೋಗ್ಯಂ ಶೀರ್ಯಮಾಣತ್ವಾಚ್ಚ ಯೋಗವೃತ್ತ್ಯಾ ಸರ್ವಶರೀರತ್ವಂ ಯುಕ್ತಮಿತಿ ಚ ಶಬ್ದಾರ್ಥಃ. ಇಲ್ಲಿ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಇದೇ ಅಂತರ್ಯಾಮಿ ಅಧಿಕರಣದಲ್ಲಿ 1ನೇ ಅಧ್ಯಾಯದ 2ನೇ ಪಾದದಲ್ಲಿ 20ನೇ ಸೂತ್ರದಲ್ಲಿ ಉದ್ಧರಿಸಿರುವಂತಹ ಒಂದು ಮಾತು. ಅಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ, ಶೀರಿತೆ ನಿತ್ಯಮೇವಾಸ್ಮಾತ್ ಅಂತ ತಿದ್ಕೋಬೇಕು.
ನಿತ್ಯ ಸೇವಾತ್ಮ ಅಂತಲ್ಲ. ಹಾಗೆ ಮುಂದೆ ಶೀರ್ಯಮಾಣತ್ವಾಚ್ಚ ಯೋಗವೃತ್ಯ ಅಂತ ವೃತ್ಯ ಅಂತ ಮಾಡ್ಕೋಬೇಕು, ಯೋಗವೃತ್ಯ ಅಲ್ಲ. ಅದು ಶರೀರ ಅಂತ ಅನ್ನೋದಕ್ಕೆ ಸಕಲವೂ ಕೂಡ ಭಗವಂತನ ಶರೀರ. ಹೇಗೆ ಅಂದ್ರೆ ಇದು ಅಮುಖ್ಯವಾದ ವೃತ್ತಿಯಿಂದ ಅಂತ ಹಿಂದೆ ನಾವು ಹೇಳಿದ್ವಿ, ಗೌಣ್ಯಾವೃತ್ಯ ಅಂತ. ಅದು ಕೇವಲ ಗೌಣ ವೃತ್ತಿಯಿಂದ ಅಲ್ಲ, ಮುಖ್ಯ ವೃತ್ತಿಯಿಂದಲೂ ಕೂಡ ಭಗವಂತನ ಶರೀರ ಅದಾಗಬಹುದು. ಅದನ್ನು ನಾವು ಬ್ರಹ್ಮಸೂತ್ರ ಭಾಷ್ಯಕ್ಕನುಸಾರವಾಗಿ ಅನುಸಂಧಾನ ಮಾಡಿಕೊಳ್ಬೇಕು ಅಂತ ಅದರ ಅರ್ಥ. ಸರ್ವಗೋತ್ತ ನಿಯಂತ ಚ ಎಂಬುದಾಗಿ ಚಕಾರದಿಂದ ಮುಖ್ಯ ವೃತ್ತಿಯನ್ನು ಕೂಡ ನಾವು ತಗೊಳ್ಬಹುದು ಅಂತ ಆಚಾರ್ಯ ಸೂಚನೆ ಮಾಡಿದ್ದಾರೆ. ಅದೇನು ಮುಖ್ಯ ವೃತ್ತಿಯಿಂದ ಅಂದ್ರೆ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧೃತವಾದ ಈ ಶ್ಲೋಕ. ಈ ಅಸ್ಮಾತ್ ವಿಷ್ಣೋಹ ಶ್ಲೋಕ ಹೀಗ ಅರ್ಥ ನೋಡೋಣ. ಈ ಭಗವಂತನಿಂದ ಈ ಜಗತ್ತೆಂಬುದು ಶೀರ್ಯತೆ ನಾಶಪಡಿಸಲ್ಪಡುತ್ತದೆ. ಶರೀರ ಎಂಬಲ್ಲಿ ಶರ ಮತ್ತು ಈರ ಅಂತ ಈಗ ಎರಡು ಶಬ್ದಗಳಿವೆ. ಭಗವಂತನಿಂದ ನಾಶಪಡಿಸಲ್ಪಡುತ್ತದೆ ಅಂತ ಅರ್ಥ. ಕ್ಷಣ ಕ್ಷಣಕ್ಕೂ ಕೂಡ ಇದು ನಾಶ ಹೊಂದುತ್ತಾ ಇರ್ತದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಪ್ರಳಯ ಕಾಲದಲ್ಲಿ ನಾಶ ಹೊಂದುವುದು ಬೇರೆ ವಿಷಯ ಆಯಿತು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ದಿನದ ಅಂತ್ಯದಲ್ಲಿ, ಆಯಾ ಜೀವನದ ಅಂತ್ಯದಲ್ಲಿ, ಹಾಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ವಸ್ತು ಇವತ್ತಿದ್ದಂತೆ ನಾಳೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ, ನಾಳೆ ಇರೋದಿಲ್ಲ, ನಾಡದಿರೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರಿಂದ ನಿತ್ಯಮೇವ ಯಾವತ್ತೂ ಕೂಡ ಈ ಜಗತ್ತು ಅಸ್ಮಾತ್ ವಿಷ್ಣೋಹ ಈ ಭಗವಂತನಿಂದ ನಾಶಪಡಿಸಲ್ಪಡುತ್ತದೆ. ಇದು ಶರ್ ಎಂಬುದಕ್ಕೆ ಅರ್ಥ. ಶೀರ್ಯತೆ. ಇನ್ನ ಈರ ಅಂತಿದೆಯಲ್ಲ, ಈರ ಅಂತಂದ್ರೆ ರಮತೇಚ ಪರೋಹ್ಯಸ್ಮಿನ್, ಪರಹ ಸರ್ವೋತ್ತಮನಾದ ಭಗವಂತ ಅಸ್ಮಿನ್ ಈ ಶರೀರದಲ್ಲಿ ರಮತೆ ಸುಖ ಪಡ್ತಾನೆ. ಆದ್ರಿಂದ ಈ ಜಗತ್ತು ಭಗವಂತನಿಗೆ ಶರೀರ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ಇದು ಮುಖ್ಯ ವೃತ್ತಿಯಿಂದಲೇ ಶರೀರ ಆಯ್ತು. ಈಗ ಅಮುಖ್ಯ ವೃತ್ತಿಯಿಂದ ಶರೀರ ಅಲ್ಲ. ಯೋಗ ವೃತ್ಯ, ಯೋಗ ವೃತ್ತಿಗಳು, ಶಬ್ದ ಮತ್ತು ವಸ್ತುಗಳ ನಡುವೆ ಇರುವಂತಹ ಸಂಬಂಧ ಅಂತ ಅನ್ನೋದು ರೂಢಿ ಮತ್ತು ಯೋಗ ಅಂತ ಎರಡು ಥರ. ಆ ಶಬ್ದದ ನಿಷ್ಪತ್ತಿ ಏನಿದೆಯಲ್ಲ, ಒಂದು ಧಾತು, ಒಂದು ಪ್ರಕೃತಿ ಧಾತು, ಮತ್ತೊಂದು ಪ್ರತ್ಯಯ ಮೊದಲಾದವುಗಳ ಸಂಗಮವನ್ನು ತೋರಿಸಿ ಅದಕ್ಕೆ ಅರ್ಥ ಹೇಳಿದ್ರೆ ಅದನ್ನ ಯೋಗ ಅಂತಾರೆ. ಅಂಥದ್ದು ಯಾವುದನ್ನು ತೋರಿಸದೇನೆ ಕೇವಲ ಯಾವ ಶಬ್ದದಿಂದ ಯಾವ ಅರ್ಥ ವಾಚ್ಯ ಅಂತ ಅನ್ನೋದನ್ನು ನೇರವಾಗಿ ತೋರಿಸಿದ್ರೆ ಅದನ್ನ ರೂಢಿ ಅಂತ ಕರೀತಾರೆ. ಅಲ್ಲಿ ಆ ಧಾತು ಮತ್ತು ಪ್ರತ್ಯಯಗಳ ಸಂಬಂಧವನ್ನೇನು ತೋರಿಸ್ತಾ ಇರೋದಿಲ್ಲ, ಅದನ್ನು ರೂಢಿ ಅಂತ ಕರೀತಾರೆ. ಇಲ್ಲಿ ಶರೀರ ಎಂಬುದಕ್ಕೆ ನಾವು ಶರ್ ಎಂಬ ಧಾತು, ರಮ ಎಂಬ ಧಾತು ಎರಡನ್ನೂ ತೋರಿಸಿದ್ರಿಂದ ಯೋಗ ವೃತ್ತಿಯಿಂದಲೇ ಆ ಸಕಲವೂ ಕೂಡ ಭಗವಂತನ ಶರೀರ ಅಂತ ತೋರಿಸ್ಕೊಟ್ಟ ಹಾಗಾಯಿತು. ಮುಖ್ಯ ವೃತ್ತಿಯಿಂದಲೇ ಈಗ ಶರೀರ ಆಯಿತು. ಅಮುಖ್ಯ ವೃತ್ತಿಯಿಂದ ಶರೀರ ಅಂತ ತೋರಿಸಿದ್ದು ಹಿಂದೆ, ಇಲ್ಲಿ ಮುಖ್ಯ ವೃತ್ತಿಯಿಂದಲೇ ಶರೀರ ಅಂತ ತೋರಿಸಿಕೊಟ್ಟ ಹಾಗಾಯಿತು ಅಂತ ನಾವು ತಿಳ್ಕೊಳ್ಬಹುದು. ಇವತ್ತು ವ್ಯಾಕರಣದಲ್ಲಿ ಶ್ರು ಎಂಬ ಧಾತು ಮತ್ತೆ ಅದಕ್ಕೊಂದು ಈರನ್ ಅಂತ ಒಂದು ಪ್ರತ್ಯಯ ಅಂತ ಹೀಗೆಲ್ಲ ಹೇಳ್ತಾರೆ. ಆ ಈರನ್ ಅನ್ನೋ ಪ್ರತ್ಯಯ ಇತ್ಯಾದಿಗಳು ಆಚಾರ್ಯರಿಗೆ ಸಮ್ಮತ ಅಲ್ಲ. ವ್ಯರ್ಥವಾದಂತಹ ಇಂತಹ ಪ್ರತ್ಯಯಗಳನ್ನ ತೆಗೆದುಕೊಂಡು ಶಬ್ದಗಳಿಗೆ ನಿಷ್ಪತ್ತಿ ಹೇಳುವುದು ಆಚಾರ್ಯರಿಗೆ ಎಲ್ಲೂ ಕೂಡ ಸಮ್ಮತ ಅಲ್ಲ. ಹಿಂದೆ ಅನೇಕ ಬಾರಿ ನಾನು ಅದನ್ನ ಹೇಳಿದ್ದೆ. ಅದರಂತೆ ಇಲ್ಲೂ ಕೂಡ ಈ ಶರ ಅಂತ ಒಂದು ಧಾತು, ರಮ ಅಂತ ಒಂದು ಧಾತು, ಇವೆರಡು ಧಾತುಗಳಿಂದಾಗಿ ಈ ಒಂದು ಶಬ್ದ ನಿಷ್ಪನ್ನ ಆಗಿದೆ ಅಂತ ನಾವು ತಿಳಿಯಬಹುದಾಗಿದೆ. ಇದಲ್ಲದೆ ಈ ಸಂದರ್ಭದಲ್ಲಿ ಮತ್ತೊಂದು ನೆನಪು ಮಾಡಿಕೊಳ್ಳೋಣ. ಗೀತಾ ತಾತ್ಪರ್ಯದ 13ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಆಚಾರ್ಯರು ಆ ಶರೀರ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನ ಹೇಳಿದ್ದಾರೆ. ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರ್ಯತೆ ಚಯತ್ ಅವ್ಯಕ್ತಾದಿ ಶರೀರಂತೂ ತತ್ಕ್ಷೇತ್ರಂ ಕ್ಷೀಯತೆ ಅತ್ರಯತ್ ಅಂತ ಆ ಶ್ಲೋಕ. ಅದು ನಾರಾಯಣ ಶ್ರುತಿ ಅಂತ ಒಂದು ವೇದವಾಕ್ಯ. ಆ ವೇದವಾಕ್ಯದ ಆಧಾರವನ್ನು ಅಲ್ಲಿ ಕೊಟ್ಟಿದ್ದಾರೆ ಆಚಾರ್ಯ. ಜೀವ ಸ್ವತಃ ನಿತ್ಯ. ಆ ಮೂಲ ಜೀವಕ್ಕೆ ನಾಶ ಅಂತ ಅನ್ನುವುದೇನೂ ಇಲ್ಲ, ಅದಕ್ಕೆ ಹಿಂಸೆಯೂ ಇಲ್ಲ. ಆದರೆ ಈ ಶರೀರದ ಮೂಲಕ ಅವನು ಹುಟ್ಟಿದಾಗ ಅವನಿಗೆ ಸಾವಿದೆ, ಹುಟ್ಟು ಇದೆ, ಸಾವು ಇದೆ, ಮತ್ತೆ ನೋವು ಕೂಡ ಆಗ್ತದೆ ಅಂತ ತಿಳ್ಕೊಳ್ಬಹುದು ನಾವು. ಹೀಗೆ ಅವ್ಯಕ್ತಾದಿಗಳೆಲ್ಲವೂ ಕೂಡ ಅವ್ಯಕ್ತಾದಿಗಳ ಪರಿಣಾಮವಾದಂತಹ ನಮ್ಮ ದೇಹ, ಚತುರ್ಮುಖ ಬ್ರಹ್ಮನ ದೇಹ, ಮತ್ತೆ ನಮ್ಮೆಲ್ಲರ ದೇಹವೂ ಕೂಡ
ಅವ್ಯಕ್ತಾದಿಗಳ ಪ್ರಕೃತಿಗಳ ಪರಿಣಾಮ ಅದು. ಅದರ ಮೂಲಕ ಪರಮಾತ್ಮ ನಮ್ಮನ್ನ ನಾಶಪಡಿಸ್ತಾ ಇದ್ದಾನೆ. ನಮ್ಮ ಶರೀರವನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಆತ ನಮ್ಮನ್ನೇ ಕೊಲ್ಲತಾನೆ. ದೇಹಾದಿಗಳ ನಾಶದ ಮೂಲಕ ಅವನು ನಮ್ಮನ್ನ ಕೊಲ್ಲತಾನೆ. ಹೀಗೆ ಶೀರ್ಯತೆ ಶೃಣಾತಿ, ನಮ್ಮನ್ನ ಈ ದೇಹ ಅಂತ ಅನ್ನೋದು ನಮ್ಮನ್ನ ಹಿಂಸಿಸ್ತದೆ. ಪರಮಾತ್ಮ ನಮ್ಮನ್ನು ಹಿಂಸಿಸ್ತಾನೆ. ಆ ಹಿಂಸೆಗೆ ನಮ್ಮದೇ ದೇಹ ಅಂತ ಅನ್ನೋದು ನಮಗೆ ನಿಮಿತ್ತ ಆಗಿದೆ. ಮತ್ತು ಈರ ಅಂದ್ರೆ ಅಲ್ಲಿ ಪ್ರೇರಿಸುವುದು ಅಂತ ಅರ್ಥ. ಆ ಭಗವಂತ ಒಳಗಿದ್ದು ಅದನ್ನು ಪ್ರೇರಿಸ್ತಾ ಇದ್ದಾನೆ. ಇಲ್ಲಿ ನಿಯಂತ ಅಂತ ಬಂತಲ್ಲ ಈಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅದನ್ನ ಅಲ್ಲಿ ಬಂದಿರುವಂತಹ ಈರ್ಯತೆ, ಪ್ರೇರ್ಯತೆ, ಪ್ರೇರಿಸಲ್ಪಡುತ್ತದೆ ಅನ್ನೋದ್ರಿಂದ ನಾವು ತಿಳ್ಕೊಳ್ಬಹುದು. ಹೀಗೆ ಪರಮಾತ್ಮ ನಮ್ಮ ಶರೀರವನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ನಮ್ಮನ್ನು ಹಿಂಸಿಸ್ತಾ ಇದ್ದಾನೆ, ಹುಟ್ಟಿಸ್ತಾನೆ, ಕೊಲ್ಲುತ್ತಾನೆ, ನೋವಿಗೀಡು ಮಾಡ್ತಾನೆ, ಹಾಗೆ ಅದನ್ನು ಪ್ರೇರಿಸ್ತಾನೆ ಕೂಡ. ಆದ್ರಿಂದ ಅದು ಶರೀರ. ಹೀಗೆ ಗೀತಾ ತಾತ್ಪರ್ಯದಲ್ಲಿ ಬಂದಿರುವುದನ್ನು ಕೂಡ ತಗೊಳ್ಬೇಕು. ಇಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಈ 84ನೇ ಗದ್ಯ ಭಾಗದಲ್ಲಿ ಏನು ಬ್ರಹ್ಮಸೂತ್ರ ಭಾಷ್ಯದ ಮಾತನ್ನ ರಾಘವೇಂದ್ರ ಸ್ವಾಮಿ ಉದ್ಧರಿಸಿದ್ದಾರೆ. ಶೀರ್ಯತೆ ನಿತ್ಯಮೇವ ಅಸ್ಮಾತ್ ಇತಿ ಭಾಷ್ಯೋಕ್ತ ದಿಶಾ ಸರ್ವಸ್ಯ ವಿಷ್ಣುನ ದೇಹಾದಿ ದ್ವಾರ ಯಥಾಯೋಗ್ಯಂ ಶೀರ್ಯಮಾಣತ್ವಾತ್. ಸಕಲ ಪ್ರಪಂಚವನ್ನು ಕೂಡ ಭಗವಂತ ದೇಹಾದಿಗಳ ಮೂಲಕ ಯಥಾಯೋಗ್ಯಂ ಶೀರ್ಯಮಾಣತ್ವಾತ್, ಎಲ್ಲವನ್ನೂ ಕೂಡ ಅವನು ನಾಶ ಮಾಡ್ತಾ ಇದ್ದಾನೆ. ಎಲ್ಲವೂ ಕೂಡ ಅವನಿಂದ ನಾಶ ಮಾಡಲ್ಪಡ್ತಾ ಇದೆ. ಯಥಾಯೋಗ್ಯಂ ಶಬ್ದ ಇದೆ, ಮತ್ತೆ ದೇಹಾದಿ ದ್ವಾರ ಅಂತಿದೆ. ಇದನ್ನು ನಾವು ಸರಿಯಾಗಿ ಅನುಸಂಧಾನ ಮಾಡ್ಕೊಳ್ಬೇಕು. ಇದು ನಮಗೆ ಅಥವಾ ಯಾವುದೋ ಒಂದು ಜಡ ವಸ್ತುವಿಗೆ, ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಅಲ್ಲ, ಲಕ್ಷ್ಮೀ ಪರ್ಯಂತ ಸಕಲ ಲಕ್ಷ್ಮಿಯನ್ನು ಹಿಡಿದು ಎಲ್ಲ ಜೀವರಿಗೂ ಕೂಡ ಇದು ಸಂಬಂಧಪಟ್ಟದ್ದೇ. ಅವಳಿಗೂ ಕೂಡ ಈ ಥರದ ಉತ್ಪತ್ತಿ ಮತ್ತು ಕೂಡ ನಾಶ ಅಂತ ಅನ್ನೋದು, ಒಂದು ರೀತಿಯಾದ ಉತ್ಪತ್ತಿ ಮತ್ತು ಒಂದು ರೀತಿಯಾದಂತಹ ನಾಶ ಅಂತ ಅನ್ನೋದು ಅವಳಿಗೂ ಕೂಡ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಸ್ತದ. ನಾಶ ಅಂತನ್ನುವುದು ಒಟ್ಟು 4 ಥರ. ಅನಿತ್ಯತ್ವ ಅಂದ್ರೆ ಒಟ್ಟು ಸ್ವರೂಪವೇ ನಷ್ಟ ಆಗಿಬಿಡೋದು. ಘಟಪಟಾದಿಗಳ ಸ್ವರೂಪವೇ ನಷ್ಟ ಆಗ್ತದೆ, ನಮಗದು ಗೊತ್ತಿದೆ. ಅದೊಂದು ರೀತಿಯಾದ ಅನಿತ್ಯತ್ವ. ಜೀವ ಸ್ವಯಂ ನಷ್ಟ ಆಗೋದಿಲ್ಲ, ಆದ್ರೆ ಅವನ ದೇಹ ನಷ್ಟ ಆಗ್ತದೆ, ಅದರಿಂದ ಜೀವ ನಷ್ಟ ಆದ ಅಂತ ಹೇಳ್ತೀವಿ. ಇದು ದೇಹ ಹಾನಿ ಅನ್ನುವಂಥ 2ನೇ ನಾಶ. ಮುಂದೆ ದುಃಖ ಪ್ರಾಪ್ತಿ. ಯಾರಿಗಾದ್ರೂ ದುಃಖ ಪ್ರಾಪ್ತಿ ಆದ್ರೆ ಅಯ್ಯೋ ಸತ್ತೆ ಕೆಟ್ಟೆ ಅಂತ ಅವರು ವಿಲಾಪ ಮಾಡ್ತಿರ್ತಾರೆ. ಅದು ಕೂಡ ಒಂದು ರೀತಿಯಾದ ನಾಶವೇ. ದುಃಖ ಪ್ರಾಪ್ತಿ ಅನ್ನೋದು ಕೂಡ ಒಂದು ನಾಶವೇ, 3ನೇದ್ದದು. ಮತ್ತೆ ಅಪೂರ್ಣತ್ವ ಅನ್ನೋದು ಕೂಡ ಒಂದು ರೀತಿಯಾದ ನಾಶವೇ. ಲಕ್ಷ್ಮೀದೇವಿಗೆ ಅಪೂರ್ಣತ್ವ ಅನ್ನುವಂಥ ನಾಶ ಇದೆ. ಆದ್ರಿಂದ ಅವಳು ಕೂಡ ಭಗವಂತನಿಂದ ನಾಶಪಡಿಸಲ್ಪಡ್ತಾಳೆ. ಅದೇ ಯಥಾಯೋಗ್ಯಂ ಅನ್ನುವ ಮಾತಿನಿಂದ ನಾವು ತಿಳ್ಕೊಳ್ಬೇಕು. ದೇಹಾದಿ ದ್ವಾರ, ಚತುರ್ಮುಖಾದಿಗಳಿಗೆ ದೇಹವನ್ನೇ ಕೊಟ್ಟು ಅವರ ದೇಹವನ್ನು ಕಿತ್ಕೊಂಡು ಭಗವಂತ ನಾಶಪಡಿಸ್ತಾನೆ. ಲಕ್ಷ್ಮೀದೇವಿಗೆ ನಮ್ಮಂತೆ ದೇಹವನ್ನು ಕೊಡೋದಿಲ್ಲ, ಆದರೆ ಅವಳಿಗೂ ಒಂದು ಅಪೂರ್ಣತ್ವ ಅನ್ನುವಂಥ ನಾಶವನ್ನು ಕೊಟ್ಟು ಅವಳನ್ನು ಕೂಡ ಆತ ನಾಶಪಡಿಸ್ತಾನೆ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಲಕ್ಷ್ಮೀದೇವಿ ಕೂಡ ಅವನ ಶರೀರವೇ, ಚತುರ್ಮುಖ ಬ್ರಹ್ಮನು ಅವನ ಶರೀರವೇ, ಎಲ್ಲಾ ಚೇತನರು ಅವನ ಶರೀರ. ಅದನ್ನ ಬೃಹದಾರಣ್ಯಕದಲ್ಲಿ ಯಸ್ ತೇಜಸಿ ತಿಷ್ಠನ್ ತೇಜಸಃ ಅಂತರಃ ಯಂ ತೇಜೋ ನ ವೇದ ಯಸ್ಯ ತೇಜಶರೀರಂ ಯಸ್ ತೇಜಸಃ ಅಂತರಃ ಯಮಯೇತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ ಇತಿ ಅಧಿದೈವತಂ. ಇದೆಲ್ಲ ಇಲ್ಲಿವರೆಗೆ ದೇವತೆಗಳಲ್ಲಿ ಅಂತರ್ಯಾಮಿ ಭಗವಂತ ಹೇಗಾಗಿದ್ದಾನೆ ಅನ್ನೋದನ್ನ ಹೇಳಿದಂಥ ಒಂದು ಪ್ರಸಂಗ. ತೇಜೋಭಿಮಾನಿನಿಯಾದಂತಹ, ತೇಜೋ ನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ಭಗವಂತ ಇದ್ದಾನೆ. ಆ ಲಕ್ಷ್ಮೀದೇವಿಗಿಂತ ಅವನು ಭಿನ್ನ. ಅವಳಿಗೂ ಕೂಡ ಅವನ ಬಗ್ಗೆ ಪೂರ್ಣವಾಗಿ ಅರಿವಿಲ್ಲ. ಎಂ ತೇಜೋ ನವೇದ ಯಸ್ಯ ತೇಜ ಶರೀರಂ. ಲಕ್ಷ್ಮೀದೇವಿ ಆ ಭಗವಂತನಿಗೆ ಶರೀರ. ಯಾಕೆ ಶರೀರ ಅಂದ್ರೆ ಅವನು ಅವಳನ್ನ ಯಥಾಯೋಗ್ಯವಾಗಿ ದೇಹಾದಿ ದ್ವಾರ, ಚತುರ್ಮುಖಾದಿಗಳಿಗೆ ದೇಹವನ್ನೇ ಕೊಟ್ಟು ದೇಹವನ್ನೇ ಕಿತ್ಕೊಂಡು ನಾಶ ಮಾಡ್ತಾನೆ. ಇವಳಿಗೆ ದೇಹ ಇಲ್ಲದೆ ಹೋದ್ರೂ ಕೂಡ ಈ ಅವಳನ್ನ ಅಪೂರ್ಣತ್ವ ಎಂಬ ನಾಶವನ್ನು ಅವಳಿಗೂ ಕೂಡ ಕೊಟ್ಟು ಅವಳನ್ನು ಅವನು ನಾಶ ಮಾಡ್ತಾನೆ. ಇಂಥ ಒಂದು ನಾಶ ಅವಳಿಗೂ ಕೂಡ ಇದ್ದೇ ಇದೆ. ಆದ್ರಿಂದ ಅವಳು ಕೂಡ ಆತನಿಗೆ ಶರೀರ. ಯಸ್ಯ ತೇಜಸ್ ಶರೀರಂ ಯಸ್ ತೇಜಸಃ ಅಂತರಃ ಯಮಯತಿ. ತೇಜಸ್ಸಿನ ಒಳಗಿದ್ದು ಆ ತೇಜಸ್ಸನ್ನು ಕೂಡ ಅವನು ನಿಯಮಿಸ್ತಾ ಇದ್ದಾನೆ ಅಂತ ಈ ರೀತಿಯಾಗಿ ಅರ್ಥ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಆ ಭಗವಂತನೇ ನಿನ್ನೊಳಗೂ ಕೂಡ ಇದ್ದಾನೆ. ಇದು ತೇಜಸ್ಸಿನ ಬಗ್ಗೆ ಬಂದಿದೆ. ಇನ್ನು ಮುಂದೆ
ಅಲ್ಲೇ ಹಿಂದೆ ಯಹ ತಮಸಿ ತಿಷ್ಠಂ ತಮಸಃ ಅಂತರಹ ಯಸ್ಯ ತಮಸ್ ಶರೀರಂ, ಯಾವ ಭಗವಂತನಿಗೆ ತಮಸ್ಸು ಶರೀರ ಅಂತ ವರ್ಣನೆ ಮಾಡಿದ್ದಾರೆ. ತಮಸ್ಸು ಅಂದ್ರೆ ತಮೋ ನಾಮಕಳಾದ ತಮೋಭಿಮಾನಿನಿಯಾದಂತಹ ದುರ್ಗಾದೇವಿ ಕೂಡ ಅವನಿಗೆ ಶರೀರ ಅಂತ ಅಲ್ಲಿ ವರ್ಣನೆ ಬಂದಿದೆ. ಹೀಗೆ ಲಕ್ಷ್ಮೀದೇವಿಯ ಶ್ರೀ ಭೂ ದುರ್ಗಾ ಅನ್ನುವ ಎಲ್ಲಾ ರೂಪಗಳು ಕೂಡ ಆತನಿಗೆ ಶರೀರವೇ ಅನ್ನೋದನ್ನು ತಿಳ್ಕೊಳ್ಬೇಕು. ಹೀಗೆ ಸಕಲ ಜಡ ವಸ್ತುಗಳು ಮತ್ತೆ ಸಕಲ ಚೇತನ ವಸ್ತುಗಳು ಕೂಡ ಆತನಿಗೆ ಹೇಗೆ ಶರೀರ ಅಂತ ಅನ್ನೋದರ ವಿವರಣೆ ಅದು. ಬೃಹದಾರಣ್ಯಕವೇ ಇತಿ ಅಧಿದೈವತಂ ಅಂತ ಮೊದಲು ಹೇಳ್ತದೆ. ಎಲ್ಲಾ ದೇವತೆಗಳು ಕೂಡ ಆತನಿಗೆ ಹೇಗೆ ಶರೀರರು ಅನ್ನೋದನ್ನು ವರ್ಣನೆ ಮಾಡ್ತವೆ. ಅಥ ಅಧಿಭೂತಂ, ಎಲ್ಲಾ ಜೀವರು ಆತನಿಗೆ ಹೇಗೆ ಶರೀರರಾಗಿದ್ದಾರೆ ಅಂತ ಅನ್ನೋದನ್ನ ಮುಂದೆ ವರ್ಣನೆ ಮಾಡ್ತದೆ. ಇದಿಷ್ಟು ಒಟ್ಟಾರೆ ಆ ಭಗವಂತನ ಅಂತರ್ಯಾಮಿತ್ವದ ಒಂದು ವಿಸ್ತೃತವಾದಂತಹ ಚಿಂತನ.